ಇನ್ನು ಸ್ವಿಫ್ಟ್ ಕಾರ್ ಒಂದಕ್ಕೆ ಮರ ಬಿದ್ದಂತ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಮಾಗಿದೆ. ಮನೆಯ ಮುಂದೆ ನಿಲ್ಲಿಸಿದ್ದಂತ 2 ಬೈಕ್ಗಳು ಕೂಡ ಜಖಮಾಗಿದೆ. ರಸ್ತೆಯೂ ಕೂಡ ಸಂಪೂರ್ಣ ಬಂದ್ ಆಗಿದೆ. ವಾಹನ ಸವಾರರು ಒದ್ದಾಡ್ತಾ ಇದ್ದಾರೆ. ಜಿಬಿ ಅಧಿಕಾರಿಗಳು ಇನ್ನೂ ಕೂಡ ಅಲ್ಲಿ ಮರ ತೆರವು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಸ್ವಿಫ್ಟ್ ಕಾರ್ ಇದು, ಅದರ ಮೇಲೆ ಮರ ಬಿದ್ದಿರುವಂತ ದೃಶ್ಯ. ಕಾರು ಡ್ಯಾಮೇಜ್ ಆಗಿದೆ. 2 ದ್ವಿಚಕ್ರ ವಾಹನಗಳು ಕೂಡ ಹಾನಿಗೊಳಗಾಗಿದೆ. ಸಂಜೆ ಇನ್ಸಿಡೆಂಟ್ ಆಗಿದೆ, ಘಟನೆ ನಡೆದಿದೆ. ಆದರೆ ಇಲ್ಲಿಯವರೆಗೂ ಕೂಡ ಮರ ತೆರವಾಗಿಲ್ಲ. ಅಲ್ಲಿ ರಸ್ತೆಯೂ ಕೂಡ ಬ್ಲಾಕ್ ಆಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಕಡೆ ಹಾನಿಯಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಮರಗಳು ಈಗಾಗಲೇ ಧರೆಗುರುಳಿದೆ. ಹಾಗಾಗಿ ವಾಹನಗಳು ಕೂಡ ಜಖಮ್ ಆಗಿರುವಂತದ್ದು. ನಾನೀಗ ಸದ್ಯ ಕುಮಾರ ಪಾರ್ಕ್ ರೋಡ್ನಲ್ಲಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಬೃಹತಾಕಾರದ ಮರದ ಕೊಂಬೆಯೊಂದು ಬಿದ್ದಂತಹ ಪರಿಣಾಮದಿಂದಾಗಿ ಒಂದು ಕಾರು ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಅಂದ್ರೆ ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಕಾರನ್ನ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಮರದ ರೆಂಬೆ ಏನಿದೆ ಅದು ಕಾರ್ನ ಮೇಲೆಯೇ ಬೀಳುತ್ತೆ. ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಅನ್ನುವಂಥದ್ದು ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮರದ ಕೆಳಗೆ ವಾಹನಗಳನ್ನು ನಿಲ್ಲಿಸೋದಾಗಿರ್ಬೋದು ಅಥವಾ ಜನಸಾಮಾನ್ಯರು ನಿಲ್ಲೋದಾಗಿರ್ಬೋದು, ಇದು ಯಾವುದನ್ನು ಕೂಡ ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಯಾವ ಮರ ಬೀಳುತ್ತೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದರಲ್ಲೂ ಕೂಡ ಮಳೆ ಬರುವಂತ, ಅದರಲ್ಲೂ ಮೊದಲ ಮಳೆ ಬರುವಂತಹ ಸಂದರ್ಭದಲ್ಲಂತೂ ಈ ರೀತಿಯ ಅವಘಡಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿ ಸಾಕಷ್ಟು ಮರಗಳನ್ನ ಗುರುತಿಸಿದೆ. ಅಂದ್ರೆ ಈ ಮರಗಳನ್ನ ತೆರವುಗೊಳಿಸಬೇಕು ಅನ್ನುವಂತ ಒಂದು ವಿಷಯ ಕೂಡ ಈಗಾಗಲೇ ಜಿಬಿಯ ಬಳಿಯಲ್ಲಿ ಇರುವಂತದ್ದು. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಒಂದೊಮ್ಮೆ ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಅವಘಡಗಳು ಸಾಕಷ್ಟು ಸಂಭವಿಸ್ತಾನೆ ಹೋಗುತ್ತೆ ಅಂತ ಹೇಳ್ಬೋದು. ಸದ್ಯ ಈ ಒಂದು ಕಾರ್ ಏನಿದೆ ಇದು ನಿನ್ನೆ ರಾತ್ರಿ ಇಲ್ಲಿ ನಿಂತಿರುವಂತದ್ದು. ಈ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಅವಘಡದಿಂದಾಗಿ ಅದು ಸಂಪೂರ್ಣವಾಗಿ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕೂಡ ಅದನ್ನ ತೆರವುಗೊಳಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಸದ್ಯ ವಾಹನ ಸಂಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಮಾತ್ರ ವಾಹನಗಳು ಹೋಗ್ತಾ ಇರುವಂತದ್ದು. ಇನ್ನು ಪೀಕ್ ಟೈಮ್ ನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಜಿಬಿಎ ಅಧಿಕಾರಿಗಳು ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿ ಈ ಒಂದು ಮರವನ್ನು ಕೂಡ ತೆರವುಗೊಳಿಸಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಏನಿದೆ ಅದು ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.